ಅಂದರೆ ಈಗ ಏನು ಆರೋಪಿಗಳಿಗೆ ಮುಂದೆ ಇರುವಂಥ ಆಪ್ಷನ್ ಏನು ಸರ್? ಯಾಕಂದರೆ ಈಗ ಸೆಷನ್ಸ್ ಕೋರ್ಟು ಅವ್ರಿಗೆ ಜೀವಾವಧಿ ಶಿಕ್ಷೆ ಅಂತ ಕೊಟ್ಟಿದೆ. ಮುಂದೆ ಆರೋಪಿಗಳಿಗೆ ಮತ್ತು ಶಾಸಕರು ಏನು ಆಪ್ಷನ್ ಇದೆ? ಮತ್ತು ಇನ್ನೊಂದು ವಿಚಾರ, ಶಾಸಕ ಸ್ಥಾನ ಯಾವ ರೀತಿ ಇರುತ್ತೆ ಸರ್? ಸರ್, ಜನಪ್ರತಿನಿಧಿಗಳ ಕಾಯ್ದೆಯ ಪ್ರಕಾರ ಅವರು MLA ಅದನ್ನು ಕಳ್ಕೊಳ್ಳುವ ಪರಿಸ್ಥಿತಿ ಇದೆ. ಅವರಿಗೆ ಆಪ್ಷನ್ ಇರುವಂಥದ್ದು ಇವಾಗ ಹೈಕೋರ್ಟ್ನ ಫ್ರೀ ಕಾಪಿ ಅವರಿಗೆ ಸಿಕ್ಕಿರುತ್ತೆ. ಅಲ್ಲಿ ಸರ್ಟಿಫೈಡ್ ಕಾಪಿಗಳು ಸಿಗಬೇಕು ಅನ್ನುವಂತಹ ಅಷ್ಟು ದಿನ ಕಾಯಬೇಕು ಅನ್ನುವಂಥ ಇದು ಇಲ್ಲ. ಇಮಿಡಿಯೇಟ್ ಹೈಕೋರ್ಟಿಗೆ ಹಾಕಿ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ಗೂ ಕೂಡ ಕೇಳುವಂತಹ ಅವಕಾಶಗಳು ಇದೆ. ಕೊಡೋದು ಬಿಡುವಂಥದ್ದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂಥದ್ದು, ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಿರುವಂಥದ್ದು. 302 ಆಗಿರೋದ್ರಿಂದ, ಲೈಫ್ ಕೊಟ್ಟಿರೋದ್ರಿಂದ ಅನಾಯಾಸವಾಗಿ ಬೇಲ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಾಧ್ಯತೆಗಳು ಇದೆ. ಯಾಕೆಂತ ಹೇಳಿದ್ರೆ ಇನ್ನೂ ಕೂಡ ನಾನು ಮೊನ್ನೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದೆ, ಇವಾಗ ನಾನು ಡಿಫೆನ್ಸನ್ನು ನಡೆಸ್ತಾ ಇದ್ದೀನಿ. ಅಂದರೆ ಯಾವ ರೀತಿ ಇವಾಗ ನಡೀತಾ ಇದೆ ಅಂತ ಹೇಳಿದರೆ, ಒಂದು ವೇಳೆ ಇವಾಗ ಕೆಲವೊಂದು ಪ್ರಕರಣಗಳಲ್ಲಿ ಇದು ಕಾನೂನು ಇದನ್ನೇ ಪಾಲಿಸಬೇಕು ಅನ್ನೋಂಥ ನಿಯಮಗಳು ಯಾವುದೂ ಇಲ್ಲ. ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದರೆ, ತನಿಖಾ ಅಂದರೆ ಟ್ರಯಲ್ ಸ್ಟೇಜಲ್ಲಿದ್ದಂತಹ ಸಂದರ್ಭದಲ್ಲಿ ಏನಾದರೂ ಬೇಲಲ್ಲಿ ಇದ್ದರೆ ಸ್ವಲ್ಪ ಅವಕಾಶಗಳು, ಒಂದು 5% ಅವಕಾಶಗಳು ಜಾಸ್ತಿ ಇರುತ್ತೆ. ಇಲ್ಲ ಟ್ರಯಲ್ ಸ್ಟೇಜಲ್ಲೂ ಕೂಡ ಎಂಟೈರ್ ಟ್ರಯಲಲ್ಲೂ ಕೂಡ ಅವರು ಜೈಲಲ್ಲೇ ಇದ್ದರು ಅಂತ ಹೇಳಿದರೆ, ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದೆ ಅಂತ ಹೇಳಿದರೆ ಅದು ಸ್ವಲ್ಪ ಹಿನ್ನಡೆಯಾಗುತ್ತೆ. ಈ ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಹಲವಾರು ಬಾರಿ ಇವರು ವಿನಯ್ ಕುಲಕರ್ಣಿ ಅವರು 2 ಸಾರಿ ಜೈಲಿಗೆ ಹೋದರು. ಮೊನ್ನೆ ಕೂಡ ಸುಮಾರು 1-2 ತಿಂಗಳ ಹಿಂದೆ ಬಂದಿರುವಂಥದ್ದು. ಆ ಕಾರಣಕ್ಕೋಸ್ಕರ ತನಿಖಾ ಕಾಲದಲ್ಲಿ ಅವರು ಹೊರಗಡೆ ಇದ್ದರು ಅನ್ನೋ ಕಾರಣಕ್ಕೋಸ್ಕರ ಅದೊಂದು 5% ಅವರಿಗೆ ಸಪೋರ್ಟ್ ಆಗ್ಬೋದು. 100ಕ್ಕೆ 100% ಅವರು ಇಲ್ಲ ಅದು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಆಗುತ್ತೆ ಅನ್ನೋ ವಿಚಾರಗಳು ಇಲ್ಲ. ಯಾಕೆಂದರೆ ಇದು 302 ಹೀನಿಯಸ್ ಆಫೆನ್ಸು ಅಥವಾ ಅಲ್ಲಿ ಧಾರವಾಡದಲ್ಲಿ ಹಾಕಿರುವಂತಹ ಎಲ್ಲ ತನಿಖಾ ಅದನ್ನೆಲ್ಲ ಗಮನಿಸಿದಂತಹ ಸಂದರ್ಭದಲ್ಲಿ ಬಹಳ ಸುದೀರ್ಘವಾದಂತಹ ಆರ್ಗ್ಯುಮೆಂಟ್ಗಳು ಕೂಡ ಬೇಕಾದಿತ್ತು ಅಂತ ನನ್ನ ಭಾವನೆ. ಸರ್, ಇನ್ನೊಂದು, ಇದು ವಿನಯ್ ಕುಲಕರ್ಣಿ ಮೊದಲ MLAನ ಈ ರೀತಿ ಕೊಲೆ ಪ್ರಕರಣದಲ್ಲಿ ಕನ್ವಿಕ್ಟ್ ಆಗ್ತಾ ಇರುವಂಥದ್ದು. ಹಿಂದೆ ರಾಜ್ಯದಲ್ಲಿ ಯಾರಾದರೂ ಈ ರೀತಿ ಆಗಿದ್ರಾ? ನಮ್ಮ ಕರ್ನಾಟಕದಲ್ಲಿ ಯಾವುದು ಇದ್ದಾಗೆ ಇಲ್ಲ. ಯಾಕೆಂದರೆ ಇದು ಕರ್ನಾಟಕದಲ್ಲೂ ಕೂಡ ಇಂತಹ ಪ್ರಕರಣವು ಕೂಡ ಭಾಳ ಒಂದು ವಿಶೇಷವಾದ. ನಾನು ಕಳೆದ ಬಾರಿ ರೆಸಿಗ್ನೇಷನ್ ಕೊಟ್ಟಂತಹ ಸಂದರ್ಭದಲ್ಲಿ ಯಾಕೆ ನೀವು ರೆಸಿಗ್ನೇಷನ್ ಕೊಟ್ಟರು ಅನ್ನುವ ಸಂದರ್ಭದಲ್ಲಿ ಕೆಲವು ಪ್ರಶ್ನೆ ಅವರು ಕೇಳಿದರು. ಆವಾಗಲೂ ಹೇಳಿದೆ ಅಷ್ಟೇ, ಇದು ಬಹಳ ವಿಚಿತ್ರವಾದಂತಹ ಪ್ರಕರಣ ಅಂತ ಹೇಳಿ ನಾನು ಆವಾಗ ಹೇಳಿದೆ. ಯಾಕೆಂದರೆ ತಿಳ್ಕೊಂಡಿರುವಂತಹ ವಿಚಾರಗಳು ತುಂಬ ಇದೆ ಈ ಪ್ರಕರಣದಲ್ಲಿ. ಯಾಕೆಂದರೆ ಪ್ರಥಮ ಬಾರಿಯಿಂದ ನಾನು ಕೂಡ ಸುಮಾರು 3 ವರ್ಷಗಳ ಅವಧಿಯಲ್ಲಿ ನಾನು ಈ ಪ್ರಕರಣವನ್ನು ನೋಡಿರೋದರಿಂದ, ಆ ನಂತರನೂ ಕೂಡ ನಾನು ಅದರಲ್ಲಿಂದ ರಿಲೀವ್ ಆಗಿದ್ರೂ ಕೂಡ ಅದರಲ್ಲೊಂದು ಇಂಟ್ರೆಸ್ಟ್ ಇತ್ತು. ಯಾಕೆಂದರೆ ಈ 306 ಅಪ್ರೂವರ್ ಆಗಿರುವಂಥದ್ದಾಗಲಿ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಎಷ್ಟೋ ನ್ಯಾಯಾಧೀಶರುಗಳಿಗೂ ನ್ಯಾಯಮೂರ್ತಿಗಳಿಗೂ ಕೂಡ ಇದೊಂದು ಹೊಸ ರೀತಿಯ ಪ್ರಕರಣ ಆಗಿರೋದರಿಂದ, ಅಲ್ಲೊಂದು ಎವಿಡೆನ್ಸ್ಗಳಿತ್ತು, ಅಲ್ಲೊಂದು ಚಾರ್ಜ್ ಶೀಟ್ ಇತ್ತು, ಇಲ್ಲೊಂದು ಚಾರ್ಜ್ ಶೀಟುಗಳಿದೆ, ಅಲ್ಲಿ ಎವಿಡೆನ್ಸ್ಗಳಾಗಿದೆ, ಇಲ್ಲಿ ಎವಿಡೆನ್ಸ್ಗಳಾಗಿದೆ, 164 ಸ್ಟೇಟ್ಮೆಂಟ್ಗಳಿದೆ, ಅಲ್ಲಿ ತನಿಖಾಧಿಕಾರಿ ಸ್ವಲ್ಪ ದಿನ ಯಾರು ಇದ್ರ ಅವರನ್ನು ಕೂಡ ಇಲ್ಲಿ ಆರೋಪಿಗಳು ಅಂತ ಹೇಳಿದ ಅಂತಹ ಸಂದರ್ಭದಲ್ಲಿ ಅದೊಂದು ವಿಚಿತ್ರವಾದಂತಹ ಪ್ರಕರಣ, ಒಂದು ಚಾಲೆಂಜಿಂಗ್ ಜಜ್ಮೆಂಟು ಅಂತಲೂ ಹೇಳ್ಬೋದು. ಇದು ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಪ್ರಕರಣ ಇದು ಮೊತ್ತ ಮೊದಲ ಬಾರಿಗೆ ಅಂತೇಳಿ ನನ್ನ ಭಾವನೆ.